ಆಮೇಲೆ ಹಿಮಾಲಯನ್ ಟ್ರೆಕ್ಕಿಂಗ್ ಅಂತಂದ್ರೆ ಯೂಶಲಿ ಟ್ರೈನಿಂಗಿಗೆ ಅದಕ್ಕೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ. ಖಂಡಿತ. ನಿಮಗೆ ಎಷ್ಟು ಖರ್ಚಾಯ್ತು ಅಂಡ್ ಅಂದ್ರೆ ಯಾವ ರೀತಿ ಅದು ಪ್ರೊಸೀಜರ್ ಎಲ್ಲ ಹೇಗಿತ್ತು ಅಂತ? ಓಕೆ, ಎವರೆಸ್ಟ್ ಪರ್ಸೆ ತಗೊಂಡ್ರೆ ನೀವು ನೇಪಾಳ್ ಗೌರ್ಮೆಂಟ್ಗೆ ನಾವು $10,000 ಪರ್ಮಿಟ್ ಫೀಸ್ ಅಂತ ಕಟ್ಟಬೇಕು. ಓಕೆ, $10,000 ಆಲ್ಮೋಸ್ಟ್ 11 lakh rupees ಆಗುತ್ತೆ. ಓಕೆ, ಸೊ ಅದು ಬಿಟ್ಟು ನಮ್ಮ ಏಜೆನ್ಸಿ ಅಂತ ಇವಾಗ ಟೂರ್ ಆಪರೇಟರ್ಸ್ ತರ ಇರ್ತಾರೆ. ಸೊ ನಾವು ಯಾವ ಟೂರ್ ಆಪರೇಟರ್ ಮೂಲಕ ಹೋಗ್ತೀವೋ ಅವ್ರಿಗೆ ದುಡ್ಡು ಕಟ್ಟಬೇಕು. ಅವ್ರು ನಮಗೆ ಅಲ್ಲಿ ಲಾಜಿಸ್ಟಿಕ್ಸ್, ಊಟ ಅದು ಎಲ್ಲ ಅರೇಂಜ್ ಮಾಡ್ತಾರೆ, ಟೆಂಟ್ಸು. ಸೊ ಅವ್ರದ್ದು ಅಲಾಂಗ್ ವಿತ್ ನೇಪಾಳ್ ಪರ್ಮಿಟ್ ಇಸ್ 26 lakhs. ಅದು ಬಿಟ್ಟು ನಾವು ಎಕ್ವಿಪ್ಮೆಂಟ್ ತೊಗೋಬೇಕು. ನಮ್ಮ ಸ್ಲೀಪಿಂಗ್ ಬ್ಯಾಗ್ಸ್ ಆಗಲಿ, ನಮ್ಮ ಬೂಟ್ಸ್ ಆಗಲಿ, ನಮ್ಮದು ಜಾಕೆಟ್ಸ್ ಆಗಲಿ, ಪ್ಲಸ್ ಹೆಲಿ ರೆಸ್ಕ್ಯೂದು ಇನ್ಶೂರೆನ್ಸ್ ತೊಗೋತೀವಿ. ಅಕಸ್ಮಾತ್ ಏನಾದರೂ ಆದರೆ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ನಿಮ್ಗೆ ಇನ್ಶೂರೆನ್ಸ್ ಇಲ್ಲದೆ ಇದ್ದರೆ. ಸೊ ಟೋಟಲಿ ಇಷ್ಟು ಎಲ್ಲ ಸೇರಿ ನನಗೆ 35 lakhs ಖರ್ಚಾಯಿತು.